ಅನುಭವ ಪ್ರಮಾಣ ಅಂತ. ಸತ್ಯ ಅನುಭವ ವೇದ್ಯ ಅಂತಾರೆ. ನಮ್ಮ ಅನುಭವದಲ್ಲೇ ನಮಗೆ ಗೊತ್ತಾಗಬೇಕಂತ. ಆದರೆ ಅಜ್ಞಾನದಲ್ಲಿದ್ದಾಗ, ಅಹಂಕಾರದಲ್ಲಿದ್ದಾಗ ಆಗುವ ಅನುಭವನೇ ಬೇರೆ. ನಾವು ಅಹಂಕಾರ ಇಲ್ಲದೇ ಇದ್ದಾಗ, ಸತ್ಯದಲ್ಲಿದ್ದಾಗ ಆಗುವ ಅನುಭವನೇ ಬೇರೆ. ನನಗೆ ಸುಖ ಇಲ್ಲ, ನನಗೆ ಬಹಳ ಕಷ್ಟ, ಅದರಿಂದ ನಾನು ನೋಡ್ತಾನೆ ಇದ್ದೀನಿ, ನಾನು ತುಂಬ ಕಷ್ಟ, ಇದೆಲ್ಲ ನೋಡಿದ್ರೆ ದೇವರೇ ಇಲ್ಲ ಅನಿಸುತ್ತೆ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಕಷ್ಟದ ಅನುಭವದಿಂದ ಕೆಲವರು. ನೀನು ಕಷ್ಟದಿಂದ, ನಿನ್ನ ಕಷ್ಟದ ಅನುಭವದಿಂದ ದೇವರಿಲ್ಲ ಅಂದರೆ, ಇನ್ನೊಬ್ಬರು ಅವ್ರ ಸುಖ ಅನುಭವದಿಂದ ದೇವರಿದ್ದಾನೆ ಅಂತ ಹೇಳ್ತಾರೆ. ದೇವ್ರು ಇದ್ದಿದ್ದಕ್ಕೆ ನಾನು ಇಷ್ಟು ಚೆನ್ನಾಗಿದ್ದೀನಿ, ಸುಖ ಅನುಭವ. ಅದರಿಂದ ಇದು ನಿಜಾನ? ಹಾಗಾದರೆ ದೇವರು ಇರೋದು ಬಿಡೋದು ನಮ್ಮ ಸುಖ, ನಮ್ಮ ಕಷ್ಟ, ನಮ್ಮ ಸುಖ, ನಮ್ಮ ದುಃಖದ ಮೇಲ, ನಮ್ಮ ಕಷ್ಟ ನಷ್ಟಗಳ ಮೇಲ ದೇವ್ರು ಇರೋದು ಇಲ್ಲದೆ ಇರೋದು ಅಲ್ವಾ? ನಾವು ಡಿಸೈಡ್ ಮಾಡಿಬಿಡ್ತೀವಲ್ವಾ? ದೇವರೇ ಇಲ್ಲ, ದೇವ್ರು ಇದ್ದಿದ್ರೆ ನನಗೆ ಇಷ್ಟೊಂದು ಕಷ್ಟ ಬರ್ತಿರ್ಲಿಲ್ಲ, ದೇವ್ರಿದ್ದಾನೆ, ನಾನು ಎಷ್ಟು ಸುಖವಾಗಿದ್ದೀನಿ, ಅವನಿಗೆ ದೇವ್ರಿದ್ದಾನೆ, ನಿನಗೆ ದೇವ್ರಿಲ್ಲ ಅಂದರೆ ದೇವ್ರು ಇರೋದು ನಿಜಾನ, ಇಲ್ಲದೆ ಇರೋದು ನಿಜಾನ? ಯಾವುದು ನಿಜ? ನಮ್ಮ ಸುಖದ ಮೇಲೆ ನಾವು ನೋಡೋದ್ರಿಂದ ಇದ್ದಾನೆ ಅಂತ, ಅವನು ಇದ್ದಾನ ನಿಜವಾಗ್ಲೂ? ನಾವು ಕಷ್ಟದ ಮೇಲೆ ದೇವ್ರು ಇಲ್ಲ ಅಂದರೆ ಅವ್ನು ನಿಜವಾಗ್ಲೂ ಇಲ್ವಾ? ಅದರಿಂದ ನಾವು ಯಾವಾಗಲೂ ಬಾಹ್ಯದ ಅನುಭವದಕ್ಕಿಂತ ಸೂಕ್ಷ್ಮತರವಾದ ಅನುಭವವನ್ನು ಅರಸಿದರೆ ನಮಗೆ ಗೊತ್ತಾಗತ್ತೆ ನಮ್ಮ ಇರುವಿಕೆಯಲ್ಲಿ ಪರಮಾತ್ಮ ಇರೋದು ಅಥವಾ ಇಲ್ಲ ಅಂತ ಮಾಡ್ಕೊಂಡಿದ್ದಾಗ ನಾವು ಯಾವ ಸ್ಥಿತಿಲಿ ಇರುತ್ತೆ ಅಂತಲಾದರೂ ಗೊತ್ತಾಗತ್ತೆ. ಎನಗೆ ಸುಖವಿಲ್ಲ ಅದರಿಂ ದೇವರಿರೆನ್ನುವನು, ದೇವರಿರೆನ್ನುವ ಅನುಮಿತಿಯ ನೀಂ ಗೈಯೆ. ಅನುಮಿತಿ ಅಂದರೆ ಅನುಮಾನ ಪಟ್ಟರೆ, ನನಗಿಷ್ಟು ಕಷ್ಟ ಆಗ್ತಾ ಇದೆ, ದೇವರೆಲ್ಲೋ ಇಲ್ಲ, ನನಗೆ ಅನುಮಾನ ಬರ್ತಾ ಇದೆ, ದೇವರೇ ಇಲ್ಲ, ಈ ಅನುಮಾನ ಪಟ್ಟರೆ ಸುಖಿ ಅದೇನನುವಂ, ಸುಖದಲ್ಲಿರೋನು ಏನು ಅನುಮಾನ ಪಡ್ತಾನೆ? ನೀನು ಬುದ್ಧಿ ಇಲ್ಲ, ನಂಗೆ ದೇವರಿದ್ದಾನೆ ಅಂತ ಅವನು ನಂಬ್ತಾನೆ. ಒಬ್ಬ ನಂಬ್ತಾನೆ, ಒಬ್ಬ ನಂಬಲ್ಲ. ಯಾಕೆ ಇವ್ನು ನಂಬ್ತಾನೆ? ಸುಖ ಇದೆ. ಯಾಕೆ ಇವ್ನು ನಂಬಲ್ಲ? ದುಃಖ ಇದೆ. ದುಃಖ ಸುಖನ ನಿಜವಾದ ಮೆಷರು. ತನು ಬಾಹ್ಯ ಕರಣದ ಅನುಭವಕ್ಕಿಂತ ಸೂಕ್ಷ್ಮತರ ಅನುಭವ ನೀನು ಅರಸೋ ಮಂಕುತಿಮ್ಮ. ಈ ಥರ ಅನುಭವಗಳಲ್ಲಿ ನೀನು ಜಡ್ಜ್ ಮಾಡೋಕ್ಕಿಂತ ಇನ್ನೂ ಸೂಕ್ಷ್ಮವಾದ ಅನುಭವಗಳನ್ನು ಹುಡುಕು ನೀನು, ಆವಾಗ ನಿನಗೆ ಸತ್ಯ ಗೊತ್ತಾಗತ್ತೆ. ಎನ್ನ ಬೇಡಿಕೆ ನಷ್ಟಹುದೆಂತು ದೇವನಿರೆ ಅನ್ಯಾಯ ಜಗವೆಲ್ಲ ದೇವನಿರೆ ನೆನುತ ತನ್ನನುಭವ ನಂಬಲೋರ್ವನನು ಭಿನ್ನವಾಗದೆ ಸತ್ಯ ಮಂಕುತಿಮ್ಮ. ನಾನು ಎಷ್ಟೊಂದು ನನ್ನ ಬೇಡಿಕೆಗಳಿದೆ, ಅದೆಲ್ಲನೂ ನಷ್ಟವಾಗಿದೆ. ಅದರಿಂದ ಅದ್ರ ಮೇಲೆ ದೇವರು ಇರೋದು ಇಲ್ಲದೆ ಇರೋದು ನಾವು ನೋಡಿದಾಗ ಜಗತ್ತೇ ಅನ್ಯಾಯ, ಎಲ್ಲ ಕಡೆ ಅನ್ಯಾಯ, ದೇವರೇನಾದ್ರು ಇದ್ದಿದ್ರೆ ಈ ರೀತಿ ನಡೆಯೋದಾ ಅಂತ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ಇನ್ನೊಂದು ಥರ ಹೇಳ್ತಾನೆ. ಒಬ್ಬೊಬ್ಬರ ಅನುಭವ ಒಂದೊಂದು ಆದರೆ, ಭಿನ್ನ ಭಿನ್ನವಾದರೆ ಸತ್ಯ ಯಾವುದು? ಸತ್ಯ ಯಾವತ್ತೂ ಭಿನ್ನ ಅಲ್ಲ, ಸತ್ಯ ಒಂದೇ ಇರಬೇಕು. ಆದರೆ ನಿನ್ನ ಅನುಭವ ಬೇರೆ, ಅವರ ಅನುಭವ ಬೇರೆ, ಅವರ ಅನುಭವ ಬೇರೆ. ನಂಬರ್ ಓರೋರ್ವನು ಭಿನ್ನವಾಗದೆ ಸತ್ಯ. ಒಬ್ಬೊಬ್ಬರು ಒಂದೊಂದು ನಂಬಿಕೆ ಮೇಲೆ ನೋಡಿದಾಗ ಸತ್ಯ ಅನಿಸಲ್ಲ. ಯಾಕೆಂದರೆ ಅದು ಸತ್ಯ ಅನ್ನೋದು ಭಿನ್ನವಲ್ಲ, ಅನುಭವಗಳು ಭಿನ್ನ, ಅವ್ರ ಒಪಿನಿಯನ್ಗಳು ಭಿನ್ನ, ಅವ್ರು ಕೊಡ್ತಾ ಇರೋದು ಸ್ಟೇಟ್ಮೆಂಟ್ಗಳು ಭಿನ್ನ ಆಗ್ತಾ ಇದೆ. ಆದರೆ ಸತ್ಯ ಒಂದೇ ಅಲ್ವಾ? ಅದು ಹೆಂಗೆ ಭಿನ್ನ ಆಗುತ್ತೆ? ಅನುಭವದ ಪರಿ 100ವರಿಗೆ 100 ಪರಿ, 100 ಜನಕ್ಕೆ 100 ಥರ ಅನುಭವ ಆಗುತ್ತೆ. ದಿನ ಒಂದರೊಳೆ ಅದೊಬ್ಬಂಗೆ 100 ಪರಿ, ಒಂದು ದಿವಸದಲ್ಲಿ ಒಬ್ಬನಿಗೇನೆ 100 ಥರ ಅನುಭವಗಳಾಗುತ್ತೆ. ಯಾವುದ್ರ ಮೇಲೆ ನೀನು ಹೇಳ್ತೀಯ ಸತ್ಯ? ಎಣಿಪುದಾರ ಅನುಭವವನ್ನು ಆವ ಪ್ರಮಾಣದಲ್ಲಿ ಯಾವ ರೀತಿ ನೀನು ಮೆಷರ್ ಮಾಡ್ತೀಯ? ಯಾರ ಅನುಭವ ಸರಿ ಅಂತ ತಗೊಳ್ತೀಯ? ಯಾವ ಪ್ರಮಾಣದಲ್ಲಿ ತಗೊಳ್ತೀಯ? ಇವೆಲ್ಲವೂ ಕೂಡ ನಿನ್ನ ಅಭಿಪ್ರಾಯಗಳಿರ್ಬೋದು, ನಿನ್ನ ಒಂದು ಈ ನಿರ್ಧಾರಗಳಿರ್ಬೋದು, ನಿನ್ನ ಕಾನ್ಸೆಪ್ಟ್ ಅಂತ ಕರಿತೀವಿ, ಇದು ಕಾನ್ಸೆಪ್ಟ್ ಇರ್ಬೋದು. ಆದರೆ ನೀನು ಯಾವ ರೀತಿ ಗ್ರಹಿಸಿದೆಯಾ, ಪರ್ಸೆಪ್ಷನ್ಸ್ ಇರ್ಬೋದು,
ಎಲ್ಲವೂ ಮರಳಿನ ಒಂದು ಗೋಪುರ ಅಷ್ಟೇ. ಮರಳಿನ ಗೋಪುರ ನಿಲ್ಲತ್ತಾ? ಇಲ್ಲ. ನೆನ್ನೆ ಒಂದು ಅನುಭವ ಆಗಿತ್ತು, ನೀನು ಅವನು ಹೇಳಿದೆ, ಒಂದು ಗೋಪುರ ಬಿತ್ತು, ಇನ್ನೊಂದು ಗೋಪುರ, ಬರೀ ಮರಳಿನ ಗೋಪುರ. ಎಣಿಪುದಾರ ಅನುಭವನ್ ಆವ ಪ್ರಮಾಣದಲ್ಲಿ ಮಣಲ ಗೋಪುರವೋ ಅದು ಮಂಕುತಿಮ್ಮ. ಅನುಭವದ ಪರಿ 100ವರಿಗೆ 100 ಪರಿ, ದಿನವೊಂದರೊಳೆ ಅದೊಂಬಂಗೆ ಅದು ಒಬ್ಬಂಗೆ 100 ಪರಿ. ಎಣಿಪುದಾರ ಅನುಭವನ್ ಆವ ಪ್ರಮಾಣದಲ್ಲಿ ಮಣಲ ಗೋಪುರವದು ಮಂಕುತಿಮ್ಮ. ಮನುಷ್ಯನ ಸಕಲ ಎಲ್ಲ ಅಂತ ಸಕಲ ಅನುಭವಕ್ಕೆ ಒಂದು ಮಿತಿ ಇದೆಯಾ? ಎಲ್ಲ ಅನುಭವಗಳಿಗೂ ಕೂಡ ತಗೊಂಡ್ರೆ ನಮ್ಮ ಅನುಭವದ ಮೇಲೆ ನಾನು ಇಳಿತೀನಿ, ನಾನು ಅಳಿತೀನಿ ಅಂದರೆ ಮಿತಿ ಇದೆಯಾ ಅದಕ್ಕೆ? ಇಲ್ಲ. ಇದು ಹೇಗೆ ಅಲೆಗಳು, ಕಡಲ ಅಲೆಗಳು ಯಾವ ರೀತಿ ಅದು ಹರ್ಕೊಂಡು ಬರುತ್ತೋ ಆ ರೀತಿ ದಿನ 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 ಕಡಲ ಅಲೆಗಳಂತೆ ಪರಿವುದದು ಹೀಗೆ ಹರಿದು ಹೋಗ್ತಾ ಇದೆ ಅದು ನಮ್ಮ ಅನುಭವಗಳು. ಅನುಮಿತಿಯ ನಿರ್ಧಾರವದರಿಂ ನಿರಾಧಾರ. ಅನುಮಿತಿ ಅಂದರೆ ನಿನ್ನ ಅನುಮಾನಗಳು ನಿರ್ಧಾರ ಮಾಡೋದು ಎಲ್ಲ ನಿರಾಧಾರ. ಧನಿ ನಿನಗೆ 100 ನರನ ಎದೆ ಒಳಗೆ, ಮನುಷ್ಯನ ಎದೆ ಒಳಗೆ 100 ಧನಿ. ಏನನ್ನು ಡಿಸೈಡ್ ಮಾಡ್ತೀಯ? ಇದು ಬಹಳ ಚೆನ್ನಾಗಿ ಅವರು ಮನುಷ್ಯನ ಮನಸ್ಸನ್ನು ನೋಡ್ತಾ ಇದ್ದಾರೆ. ಇಂಥ ಚಂಚಲವಾದ ಮನಸ್ಸು, ಒಂದೊಂದು ಕ್ಷಣ ಒಂದೊಂದು ಥರ ಇರುವಂತಹ ಬದಲಾಗ್ತಾ ಇರೋ ಮನಸ್ಸು, ಭ್ರಮೆಗೆ ಈಡಾಗಿರೋ ಮೋಹಕವಾದ ಮನಸ್ಸು, ಇದರ ಮೇಲೆ ನಾವು ಯಾವುದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮನುಜ ಸಾಕಲ್ಯದ ಅನುಭವಕ್ಕೆ ಮಿತಿ ಗೊತ್ತುಂಟೆ, ದಿನ ದಿನವೂ ಕಡಲಲೆಗಳಂತೆ ಪರಿವುದುದು. ಅನುಮಿತಿಯ ನಿರ್ಧಾರವದರಿಂ ನಿರಾಧಾರ, ಧನಿ 100 ನರದಿದೆ ಎದೆಗೆ ಮಂಕುತಿಮ್ಮ. ನಾವು ಒಂದು ಅರ್ಥ ಹೇಳಿದ್ರೆ ನಮ್ಮ ಅನುಭವಕ್ಕೆ, ಇದಕ್ಕೆ ಅರ್ಥ ಹೇಳ್ತಾ ಹೋದರೆ ನಂಗೆ ಯಾಕೆ ಹಿಂಗೆ ಅನಿಸಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ, ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ಅದು ಮಿತ ಅರ್ಥ ಅಷ್ಟೇನಾ? ಅಷ್ಟೇ. ಆದರೆ ನಮ್ಮ ಸ್ವಾರ್ಥ ಕಮ್ಮಿ ಆಗ್ತಾ ಆಗ್ತಾ ಅರ್ಥ ವಿಸ್ತರಿಸುತ್ತೆ. ಅದಕ್ಕೆ ನಾವೇನೇ ಡಿಫರೆನ್ಸ್ ನೋಡಿದಾಗ, ಇಷ್ಟು ಸ್ವಾರ್ಥ ಇರೋನು ಅವನ ಅರ್ಥ ವಿಶಾಲ, ಇಷ್ಟು ಸ್ವಾರ್ಥ ಇರೋನು ಅವನ ಅರ್ಥ ಬಹಳ ಕಡಿಮೆ. ಸ್ವಾರ್ಥ ಜಾಸ್ತಿ ಇದ್ದಾಗ ನಿನ್ನ ಅರ್ಥಗಳು ಬಹಳ ಮಿತ. ಇಷ್ಟೇ ನೀನು ನೋಡೋದು. ಸ್ವಾರ್ಥಿ ಆಗಿದ್ರಿಂದ, ಸೆಲ್ಫ್ ಸೆಂಟ್ರಡ್ ಆಗಿದ್ರೆ ನೀನು ನೋಡೋದು ಇಷ್ಟೇ, ನಿನ್ನ ಅರ್ಥನೂ ಇಷ್ಟೇ. ಇಷ್ಟು ಬಿಟ್ಟು ನಿಂಗೇನು ಬೇರೆ ಅರ್ಥನೇ ಗೊತ್ತಾಗಲ್ಲ, ಅರ್ಥನೇ ಆಗೋದಿಲ್ಲ ನಿನಗೆ. ಆದರೆ ನಿಸ್ವಾರ್ಥವಾಗಿರೋರು ವಿಸ್ತಾರವಾದ ಮನಸ್ಸಿನಲ್ಲಿ ಅರ್ಥವೂ ವಿಸ್ತಾರವಾಗುತ್ತೆ. ಅರ್ಥ ಉಂಟನುಭವಕ್ಕಾಗದೊಡು ಮಿತದರ್ಥ, ಸ್ವಾರ್ಥ ಮಿತವಾದಂತೆ ವಿಸ್ತರಿಪುದರ್ಥ. ಸಾರ್ಥಕವಾದ ಅಪ್ಪುದ ಆಶಯಾರ್ಥದೊಡವರೆಯೇ ಪಾರ್ಥನ ಅನುಭವದಂತೆ ಮಂಕುತಿಮ್ಮ. ಸಾರ್ಥಕವದು ಯಾವಾಗ? ಸಾರ್ಥಕವದೊಪ್ಪು ಆಶರೆ ಯಾವಾಗ? ಋಷಿಗಳ ವಾಣಿ, ಉಪನಿಷತ್ ವಾಣಿಗಳು. ಹಿಂದೆ ಯಾವ ಧ್ಯಾನದಲ್ಲಿ ಏನು ಅನುಭವ ಆಗಿತ್ತೋ ಅದರ ಜೊತೆಗೆ ನಮ್ಮ ಯಥಾರ್ಥ ಏನಿದೆ ಅದ್ರ ಜೊತೆಗೆ ಹೋಲಿಸಿದಾಗ ಅದೇನಾಗುತ್ತೆ, ಅದು ಪಾರ್ಥನ ಅನುಭವ ಥರ, ಭಗವದ್ಗೀತೆ ಥರ. ಎಲ್ಲ ವೇದಗಳ ಸಾರವನ್ನು ಕೂಡಿಸಿ ಅದು ಅರ್ಜುನನ ಅನುಭವಕ್ಕೆ ಯಾವ ರೀತಿ ಅದಕ್ಕೆ ಹೋಲಿಸ್ಕೋಬೇಕು, ಅದನ್ನು ಯಾವ ರೀತಿ ತಗೊಂಡು ಅವನ ಜೀವನನ ನೋಡಬೇಕು ಅಂತ ಕೃಷ್ಣ ಹೇಳಿದ್ನಲ್ಲ, ಆ ಒಂದು ವೀಕ್ಷಣ ಅದೊಂದು ದೃಷ್ಟಿಯನ್ನು ಕೊಟ್ಟನಲ್ಲ ಕೃಷ್ಣ. ಆ ರೀತಿ ನಾವು ಒಂದು ಒಳದೃಷ್ಟಿಯನ್ನು ಇಟ್ಕೊಂಡ್ರೆ ಋಷಿಗಳು ವೇದಗಳಲ್ಲಿ, ಉಪನಿಷತ್ನಲ್ಲಿ, ಈ ಒಂದು ಗ್ರಂಥಗಳಲ್ಲಿ ಏನು ಹೇಳಿದೆ, ಅವರ ಅನುಭವಗಳೇನು, ನನ್ನ ಅನುಭವ ಏನು, ಯಾವ ರೀತಿ ಇದು ಹೊಂದುತ್ತೆ, ಇದರ ಮೇಲೆ ಬರುವ ಅರ್ಥ ಇದೆಯಲ್ಲ, ಅದು ನಿಜವಾದ ಅರ್ಥ. ಅದು ಪಾರ್ಥನ ಅನುಭವದಂತೆ ಮಂಕುತಿಮ್ಮ. ಯಾವ ರೀತಿ ಪಾರ್ಥನಿಗೆ ಅರ್ಥ ಆಯಿತು, ಜೀವನ ಅರ್ಥ ಆಯಿತು, ಭಗವದ್ಗೀತೆ ಥರ ಅದು. ನಾವು ಯಾವಾಗಲೂ ನಮ್ಮದೇ ಅರ್ಥ ಮಾಡಿದ್ರೆ ಅದು ಬಹಳ ಮಿತವಾಗಿರುತ್ತೆ. ನನ್ನ ಅರ್ಥ ನಿನ್ನ ಅರ್ಥ ಜಗಳ ಆಡ್ತೀವಿ ಕೊನೆಯಲ್ಲಿ. ಆದರೆ ಎಲ್ಲೆಲ್ಲಿ ಸ್ವಾರ್ಥ ಕಮ್ಮಿ ಇರುತ್ತೆ, ಅರ್ಥ ವಿಸ್ತಾರವಾಗುತ್ತೆ. ಸ್ವಾರ್ಥನೇ ಇಲ್ಲದೆ ಇದ್ದಾಗ ಪಾರ್ಥ ಹೇಗೆ ಎಲ್ಲವನ್ನು ಸರೆಂಡರ್ ಮಾಡಿದ ಶರಣಾಗತಿಯಿಂದ, ಯಾವಾಗ ನಾವು ಝೀರೋ ಆಗ್ಬಿಡ್ತೀವಿ ಆಗ ಋಷಿ ಮುನಿಗಳು ಏನು ಹೇಳ್ತಾ ಇದ್ದಾರೆ ಅದು ನಮ್ಮ ಒಳಗಡೆನೇ ಕೇಳಿಸುತ್ತೆ. ಅದು ನಿಜವಾದ ಅರ್ಥ. ಒಂದು ರೀತಿ
ಒಳಗಡೆ ಟ್ರಾನ್ಸ್ಲೇಷನ್ ರೆವರ್ಬರೇಟ್ ಆಗುತ್ತೆ, ಒಳಗಡೆ ಟ್ರಾನ್ಸ್ಲೇಷನ್ ಎಕೋ ಆಗುತ್ತೆ. ಅದು ನಿಜವಾದ ಅರ್ಥ. ನಾವು ಮೌನದಲ್ಲಿ ಅದನ್ನು ಕಂಡುಕೊಳ್ಬೇಕಾಗತ್ತೆ.